ಇವನ್ಗಂತೂ ಅವಾಗ ಬಟರ್ಫ್ಲೈಗಳು ಸಿಗ್ತಾ ಇರುತ್ತೆ. ಮ್ಯಾನ್ ಮೇಡ್ ವಾಟರ್ ಫಾಲ್ಸ್ ಐತೆ ಗೈಸ್. ಡಗ್ಗಳು ಜಾಸ್ತಿ ಗಲೀಜ್ ಆಗಲ್ಲ. ಏನ್ ಕೇಳು ನೋಡಿ, ಕೇಜ್ ಒಳಗಡೆ ಕೇಜ್ಗೆ ಹಾಕ್ಬಿಟ್ಟವ್ರ. ಅದು ಜಾಸ್ತಿ ತರಲೆ ಅನ್ಸುತ್ತೆ. ಅದು ಬಕೆಟ್ ಒಳಗಡೆನೆ ಮರ ಬಿಟ್ಬಿಡೈತೆ ಚಿಕ್ಕ ಚಿಕ್ಕವು. ಇದು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೀನಿ ಅಂದರೆ ರಾಮೋಜಿ ಫಿಲಮ್ ಸಿಟಿಲಿ ಇದ್ದೀನಿ. ಇಂದ ಇವಾಗ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗೆ ಬಟರ್ಫ್ಲೈಸ್. ಎಲ್ಲಿ ನೋಡೋದು ಒಂದೇ ಸಾಂಗ್. ಇವನ್ಗಂತೂ ಅವಾಗ ಬಟರ್ಫ್ಲೈಗಳು ಸಿಗ್ತಾ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ವಿಂಟರ್ ಸೀಸನ್ ಅಲ್ಲಿ ಬರೋದು. ಬರೀ ಇಲ್ಲಿ ಬರ್ದಿರ್ತಾರೆ. ಇದನ್ನ ನೋಡ್ಕೊಂಡು ನಾವು ಓದ್ಕೊಂಡು ಹೋಗ್ಬೇಕಷ್ಟೇ. ಮ್ಯೂಸಿಯಂ ಥರ ಅಂದರೆ ಯಾವ ಬಟರ್ಫ್ಲೈಗೆ ಇಲ್ಲಿ ಎಂಟ್ರಿ. ಚಿಟ್ಟೆ, ಓ ಚಿಟ್ಟೆ, ಬಣ್ಣದ ಚಿಟ್ಟೆ. ಓ ಮೈ ಗಾಡ್, ಚಿಟ್ಟೆ ಇಲ್ಲಿ. ಓಹೋ, ಎಲ್ಲ ಕಡೆ ಐತೆ ಚಿಟ್ಟೆಗಳು. ಬಟರ್ಫ್ಲೈ ಪಾರ್ಕಲ್ಲಿ ಚಿಟ್ಟೆ ಅಲ್ದಿರ ಏನೇನಿರುತ್ತೆ ನೋಡಿ. ಆರ್ತೈತೆ ಒಂದು ಚಿಟ್ಟೆ. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು. ಅಷ್ಟಿಲ್ಲ, ನಾರ್ಮಲ್. ಓ, ಇದ್ರಲ್ಲಿ ಯಾವ್ದೋ ಸಪ್ರೇಟ್ ಕೊಡಾಕವ್ರೆ ಚಿಟ್ಟೆನ. ಓ, ಏನೋ ಸ್ವೀಟ್ ಇಕ್ಕವ್ರೆ ಗೈಸ್ ನೋಡಿ. ಅಂದ್ರೆ ರಿಯಲ್ ಹೂ ಅಲ್ಲ, ಅದು ಡೂಪ್ಲಿಕೇಟ್ ಹೂ ಅಲ್ಲ. ಡೂಪ್ಲಿಕೇಟ್ ಹೂವಾಗೆ ಅದು ಬಂದು ಕುತ್ಕೊಳ್ಳೋ ತರ ಏನೋ ಮಾಡೋರೆ. ಏನೋ ಸ್ವೀಟ್ ಏನೋ. ಅದು ಸ್ವೀಟ್ ಎಲ್ಲಿಯುತ್ತಲ್ಲೋ ಅಂದ ಡೂಪ್ಲಿಕೇಟ್ ಹೂದಲ್ಲಿ ಬರಲ್ಲ. ಅದಕ್ಕೆ ಗೈಸ್ ಅಲ್ಲಿ ವಿಜಯ್ ಹೋಗೋನೆ. ಅಲ್ಲಿ ಬರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೆಗ್ಸ್ಕೊಳಕ್ ಕೊಡ್ತಾವ್ರೆ. ಅದಕ್ಕೆ ತೆಗೆಸ್ಕೊಳಕ್ ಹೋಗೋಣ. ಈ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ನಾನು ಈ ಸೈಡ್ ಬಂದಿದ್ದೀನಿ. ಈ ಕಡೆ ಇನ್ನೊಂದು ಬರ್ಡ್ ಐತೆ, ಅಲ್ಲಿ ಹೋಗೋಣ. ಇವಾಗ ವಿಜಯ್ ಇಸ್ಕೊತಾವನೆ ನೋಡಿ. ಇಲ್ಲಿಂದ 2 ಸೆಕೆಂಡ್ ಗೈಸ್, 2 ಸೆಕೆಂಡ್. ಕೈ ಕೊಟ್ರು, ಕೈಯಿಂದ ಇಸ್ಕೊಬಿಟ್ರು ಅಷ್ಟೇ. ಇಲ್ಲಿಂದ ಇವಾಗ ಇಲ್ಲೊಂದು ಫೋಟೋ ಬೇಕಂದ್ರೆ ಒಂದು ಸ್ಲಿಪ್ ಕೊಟ್ಟವ್ರಲ್ಲ, ಈ ನಂಬರ್ ಹೇಳಿದ್ರೆ ಅಲ್ಲಿ ಫೋಟೋ ಕೊಡ್ತಾರೆ ಪ್ರಿಂಟಿಂಗ್ ಮಾಡಿ. ಇಲ್ಲೊಂದು ಬರ್ಡ್ ಮ್ಯೂಸಿಯಂ ಐತೆ, ಇಲ್ಲಿ ಹೋಗೋಣ ಬನ್ನಿ. ಎಂಟ್ರಿ ಆದ್ರೆ ಈ ಕಡೆ. ಓ, ಬಾತುಕೋಳಿ. ಸುಮ್ನಿರ ಪಾಪ, ಮಲ್ಗೈತೆ, ಡಿಸ್ಟರ್ಬ್ ಮಾಡಬೇಡ. ಜಂಪು. ನಾನು ಫಸ್ಟ, ನೀನು ಫಸ್ಟ, ಹೊಡೀರಿ. ಫಸ್ಟು. ಬಾಲ ಅಲ್ಲಾಡ್ಸ್ಕೊಂಡು ಹೋಯ್ತಾ ಇರೋದು ಇವಾಗ. ಇದು ನೋಡಿ ಹೆಂಗ್ ಮಲ್ಗೈತೆ, ಆರಾಮಾಗಿ ಕುತ್ಕೊಂಡೈತೆ. ಅದೆಲ್ಲ ನೋಡಿ ಹುಡಿಕೊಂಡು ಆಯ್ಕೊಂಡು ತಿಂತಾವೆ. ಅಲ್ಲಿ ಏನೇನು ಐತೆ ಗೈಸ್ ಮೇಲೆ, ಫಾಲ್ಸ್ ಥರ ಎಲ್ಲ. ಓ, ಫಾಲ್ಸ್, ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ಇದು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ತಿಂದು ಊದ್ಕೊಬಿಟ್ಟವೆಲ್ಲ ಮಾಡ್ತಾರಲ್ಲ ನೋಡಿ ಗೈಸ್. ಎಲ್ಲರೂ ಲವರ್ ಅವರಿಬ್ರು ಕುತ್ಕೊಂಡವ್ರು ಏನು ಮಾಡ್ತಾರೆ, ಮಾಡ್ಕೊಂಡ್ಬಿಟ್ಟವ್ರೆ. ಇಲ್ಲೊಂದು ಪಕ್ಷಿ ಕುತ್ಕೊಂಡು ನಿಂತ್ಕೊಂಡು ನೋಡ್ತಾ ಐತೆ. ಹಿಂದೆಗಡೆ ವ್ಯೂ ನೋಡ್ಕೊಳ್ಳಿ ನಂದು ಅಂತ. ಮತ್ತೆ ಮ್ಯಾನ್ ಮೇಡ್ ವಾಟರ್ ಫಾಲ್ಸ್ ಐತೆ ಗೈಸ್. ಓ, ಇಲ್ಲಿ ನೋಡಿ, ಇದು ಪಬ್ಲಿಕ್ ಜೊತೆ ಬಂದ್ಬಿಡೈತೆ ಓಡಾಡ್ಕೊಂಡು. ಆಯ್ಕೊಂಡು ತಿಂತೈತಿ ಇಲ್ಲಿ ಬಂದು. ಮತ್ತೆ ಡಗ್ಗಳು ಜಾಸ್ತಿ ಗಲೀಜ್ ಆಗಲ್ಲ. ಏನು ಕೇಳು, ನೀರಲ್ಲಿ ಇರುತ್ತಲ್ಲ ಅದಕ್ಕೆ. ನೀರಲ್ಲಿ ಇರುತ್ತೆ ಅಂತ ಅಲ್ಲ, ದಿನಕ್ಕೆ ಎಷ್ಟಲ್ಲಿ ಸ್ನಾನ ಮಾಡ್ತಾ ಅದಕ್ಕೆ ಗೊತ್ತಿಲ್ಲ. ಈ ಮೇಲಿರೋ ಲೇಯರ್ ಇರುತ್ತೆ ಗೊತ್ತಾ, ಅದು ನೀರು ತಾಗಲ್ಲ. ಯಾವಾಗಲೂ ಬರೀ ಮೇಣದ ಬತ್ತಿ ಇರುತ್ತಲ್ಲ, ಆ ಥರ ಇರುತ್ತೆ. ನೀರು ತಾಗಿದ್ರೇನೆ ಮಣ್ಣಿಗೆ ಬಂದಾಗ ಮಣ್ಣಲ್ಲಿ ಗಲೀಜಾಗೋದು. ಅದಕ್ಕೆ ನೀರೇ ತಾಗಲ್ವಲ್ಲ, ಏನಕ್ಕೆ ಗಲೀಜಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಮೆಟ್ಲು ಬೇರೆ ಐತೆ ಗಾಯ್ಸ್, ಇಲ್ಲಿ ಒಳಗೆ ಹೋಗೋಕ್ಕೆ. ಬಟ್ ಹತ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ನಮಗೆ ಅಲೋ ಇಲ್ಲ ಅದು ಯಾರಿಗೂ. ಗಾಯ್ಸ್ ಇಲ್ಲಿ ನೋಡಿ. ವಾವ್, ಅಮೆಝಾನ್. ಆಸಮ್ಗೆ ಅಮೆಝಾನ್ ಅಂದರೆ ಎಲ್ಲ ನೋಡ್ತಾರೆ. ಮಿಶೋ ಅಂದ್ಬಿಟ್ರೆ ಅಷ್ಟೇ. ಇದು ನೋಡಿ, ಇದು ಎಲ್ಲ ಅದಕ್ಕೆ ನೋಡ್ತಾರೆ. ನಂಗೆ ಯಾರು ಪೋಸ್ಟ್ ಕೊಡ್ತೈತೆ ನೋಡೋದು, ಫೋಟೋ ತಗೊಳ್ಳಿ ಅಂತ. ಇದು ಯಾರದು ಟ್ರೈಬ್ಸ್ ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ, ಆ ಥರ ಐತೆ ಕೋಳಿ. ನೋಡು, ಇದಲ್ಲೋ, ಅಲ್ಲಿರೋ ಪಕ್ಷಿಗಳು ಕಿರ್ತಾರೆ. ಅಲ್ಲಿಂದ ಇನ್ನೊಂದು ಕಡೆ ಜಾಲರಿ ಐತೆ. ಈ ಕಡೆ ಎಂಟ್ರಿ ಆದರೆ ಇಲ್ಲೇನೈತೆ. ಓ, ಪ್ಯಾರೆಟ್ ಅಲ್ಲ, ಇದು ಅಮೆಝಾನ್ ಕಾಡಿಂದ ಹಿಡ್ಕೊ ಬಂದಿರೋದು. ಪಾರ್ಕ್ ಅಲ್ಲಪ್ಪ, ಕಾಡು, ದೊಡ್ಡ ಕಾಡದು. ಅಲ್ಲಿದ್ದಿದ್ದು ಪ್ರಾಣಿ ಇದು ಪಾಪ. ಕರ್ಕೊಬಂದು ಇಲ್ಲಿ ಕೂಡಾಕವ್ರೆ. ಅದು ನೋಡಿ, ಕೇಜ್ ಒಳಗಡೆ ಕೇಜ್ಗೆ ಹಾಕ್ಬಿಟ್ಟವ್ರೆ. ಅದು ಜಾಸ್ತಿ ತರಲೆ ಅನ್ಸುತ್ತೆ ಅದು. ಸೈಲೆಂಟ್. ಓ, ಅದೇನಾ ಬಡ್ಕೋತಾ ಇರೋದು. ಅದು ಹೊಸ್ದಾಗಿ ಬಿಟ್ಟಿರ್ತಾರಲ್ಲ ಪಕ್ಷಿಗಳನ್ನ,
ಬೆರ್ತಿರಲ್ಲ, ಅದಕ್ಕೆ ಆ ಥರ ಮಾಡ್ತಾರೆ. ಸುತ್ತಾಡ್ತವ್ರೆ ಹಾ, ಸ್ವಲ್ಪ ದಿವಸ ಆದ್ಮೇಲೆ ಅದನ್ನು ಈಚೆ ಬಿಡ್ತಾರೆ, ಅವಾಗ ಜಗಳ ಆಡಲ್ಲ, ಅವು ಚೆನ್ನಾಗಿರ್ತವೆ. ನೋಡಿ ಇದೊಂದು ಇಷ್ಟ ಆಗ್ತೈತೆ. ಮೋಸ್ಟ್ಲಿ ಒಂದು ಯಾವುದೋ ಸತ್ತೋಗೈತೆ ಅನ್ಸುತ್ತೆ, ಇದೆರಡು ಪೇರು, ಅದೊಂದು ಮಾತ್ರ ಹೊಸ್ದಾಗಿ ಬಿಟ್ಟಿರೋದಕ್ಕೆ ಇದಕ್ಕೆ ಪೇರ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೋಗೋರು. ಅದು ನೋಡೋದು ಅದೇನು ಮಾಡ್ತೈತೆ ನೋಡು. ಇವೆರಡು ಟ್ರೈ ಮಾಡ್ತಾವೆ, ಅಟ್ಲೀಸ್ಟ್ ಅದ್ರ ಫ್ರೆಂಡ್ನ ಬಿಡ್ಸಕ್ಕೆ ಕಂಬಿಗಳು ಕಟ್ ಮಾಡೋಣ ಬಾ ಅಂತ. ಅದಕ್ಕೆ ಹಾಕಿರೋ ಊಟ ಇದಕ್ಕೆ ಬೇಕು. ಕಂಬಿ ಬಿಡಿಸ್ರು ಅಂತ ಅದು. ಹಂಗೆ ಈ ಕಡೆ ಇದ್ರೆ ಇಲ್ಲೂ ಚೆನ್ನಾಗೈತೆ ನೋಡಿ, ಎರಡು ಮಲ್ಕೊಂಡವೆ. ಆದ್ರೆ ಇದರಲ್ಲಿ ಏನು ತೋರ್ಸಕ್ ಆಗಲ್ಲ ಗಾಯ್ಸ್, ಯಾಕಂದ್ರೆ ಜಾಲರಿ ಹಾಕ್ಬಿಟ್ಟಿರ್ತಾರಲ್ಲ. ಓಪನ್ ಸ್ಪೇಸಲ್ಲಿ ಬಿಟ್ಟವ್ರೆ ಇವಾಗ. ಇಲ್ಲಿ ನೋಡಿ ಆಸ್ಟ್ರಿಚ್, ವರ್ಲ್ಡ್ಸ್ ಬಿಗ್ಗೆಸ್ಟ್ ಎಗ್ ಇಡುತ್ತಲ್ಲ, ಅದೇ ಆಸ್ಟ್ರಿಚ್ ಪಕ್ಷಿ ಕೂಡ ಇದೆ. ಅರೆ ಆರಲ್ಲ ಇದು, ಆರುತ್ತೋ ಸ್ವಲ್ಪ ದೂರ ಆರುತ್ತೆ, ಆರಲ್ಲ ಫುಲ್. ನೋಡಿ ಇದ್ರ ಮೊಟ್ಟೆಗಳು ಇಷ್ಟು ದಪ್ಪ ಬರ್ತವೆ, ಎಷ್ಟು ದಪ್ಪ. ಒಂದು ಆಮ್ಲೆಟ್ ಹಾಕಿದ್ರೆ 5 ಜನ ತಿನ್ಬೋದೇನೋ, ಅಷ್ಟು ದಪ್ಪ ಐತೆ. ಮೊಟ್ಟೆ ಅಂದ್ರೆ ಹೇಳಿದ್ದು ನೋಡಿ ಎಷ್ಟು ದೊಡ್ಡದೈತೆ ಮೊಟ್ಟೆ, ಅಲ್ಲಿ ತೂತೈತೆ. ಬನ್ನಿ ಗಾಯ್ಸ್ ತೋರಿಸ್ತೀನಿ ನೋಡಿ, ತೂತ ಬಿಡೈತೆ ಮೊಟ್ಟೆ. ಅದೇನ್ ಮಾಡೋರು ಗೊತ್ತಾ, ಕೆಳಗಡೆ ಎತ್ಬಿಟ್ಟವ್ರೆ, ಮೇಲ್ಗಡೆ ಒಳಗಡೆ ಬರೀ ಪ್ಲೇಟ್ ಏನು ಬರೀ ಅದು ಚಿಪ್ ಕವರ್ ಅಷ್ಟೇ, ಒಳಗಡೆ ಏನಿಲ್ಲ. ಅದು ಎತ್ಬಿಟ್ಟವ್ರೆ ಆಮ್ಲೆಟ್ ಆಗಡೆ ಇದಾಗ್ಲೇ. ಗಾಯ್ಸ್ ಇದೇನೋ ಕೃಪಾಲು ಕೇವ್ ಅಂತೆ. ಇವಾಗ ಇಲ್ಲಿಗೆ ಬಂದಿದ್ದೀವಿ ನೋಡ್ರಿ. ಎಂಟ್ರಿ ಈ ತರ ಐತೆ. ಇದು ಫುಲ್ ಬುದ್ಧ ಇದಾರಲ್ಲ ಅವ್ರ ತರದ್ದೇ. ಆವು ನೋಡಿ, ಇವರು ಮಕ್ಕಳ, ಇವರು ಇಲ್ಲಿಂದ ನೋಡಕ್ಕಲ್ಲ, ಏನೋ ದೂರದಲ್ಲಿ ಏನೋ ಇದು ನಡೀತಾ ಇರೋ ಥರ ಐತೆ ಒರಿಜಿನಲ್ ಆಗಿ, ಆದರೆ ಅದು ಲೇಸರ್ ಅಷ್ಟೇ. ಬನ್ನಿ ಗಾಯ್ಸ್ ಹೋಗೋಣ. ಇದೇನೋ ಬೋನ್ಸಾಯಿ ಗಾರ್ಡನ್ ಅಂತೆ. ಇಲ್ಲಿ ನೋಡಿ ಎಲ್ಲ ಬಕೆಟ್ ಒಳಗಡೆನೆ ಮರ ಬಿಟ್ಬಿಡೈತೆ, ಚಿಕ್ಕವು. ಇದು ನೋಡಿ ಇಷ್ಟೇ ಟಬ್ಬಲ್ಲಿ ಹಾಕವ್ರೆ ಮರ, ಇಷ್ಟುದ ಬೆಳ್ಕೊಬಿಟ್ಟೈತೆ ನೋಡಿ ಯಾವ ಥರ ಐತೆ. ಎಲ್ಲದೂ ಅಷ್ಟೇ, ಇಲ್ಲಿರೋ ಎಲ್ಲದೂ ಅಷ್ಟೇ, ಎಲ್ಲ ದೊಡ್ಡ ದೊಡ್ಡ ಮರಗಳ ಥರನೇ ಬೆಳ್ಕೊಬಿಟ್ಟೈತೆ. ಆದರೆ ಇದು ಓಪನ್ ಇಲ್ಲ, ನಾವು ಗೇಟ್ ಒಳಗಡೆಯಿಂದ ತೋರಿಸಿದ್ದು ನಿಮಗೆ. ಬನ್ನಿ ಹೋಗೋಣ. ಈ ಕಡೆ ನೋಡಿ ಎಷ್ಟು ಚೆನ್ನಾಗೈತೆ ವ್ಯೂ. ತೋರಿಸೋಣ ಬಾ. ಇದು ಲಾಸ್ಟು, ಇದು ಸನ್ ಫೌಂಟೇನ್ ಅಂತ ಕರೀತಾರೆ ಇದಕ್ಕೆ. ಇದೇ ಲಾಸ್ಟ್, ಇದಾದಮೇಲೆ ರಿಟರ್ನ್ ಆಗಬೇಕು. ಬನ್ನಿ ಹತ್ರ ಹೋಗ್ಬಿಟ್ಟು ಒಂದೆರಡು ಫೋಟೋ ತಕ್ಕೊಂಡು ಹೊರಟ್ಬಿಡೋಣ ಅಷ್ಟೇ. ಇಲ್ಲೇ ನೋಡಿ ಫೋಟೋ ಫ್ರೇಮ್ಗಳು, ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಮತ್ತು ಅಲ್ಲಿ ರಾಮೋಜಿ ಫಿಲಮ್ ಸಿಟಿದು ಒಂದು ಬ್ರ್ಯಾಂಡಿಂಗ್ ಐತೆ. ಗಾರ್ಡನ್ ವಾಪಸ್ ಬಂದ್ವಿ ಯುರೇಕಾಗೆ. ಯುರೇಕಾ ಅಂದರೆ ಇದು ಸೆಂಟರ್ ಆಫ್ ದಿ ಸಿಟಿ. ಎಲ್ಲೇ ಹೋದ್ರು ಇಲ್ಲೇ ಬರಬೇಕು ವಾಪಸ್ಸು ಬಸ್ಸು. ನೋಡಿ ಇಲ್ಲೆಲ್ಲ ಫುಲ್ಲು ಗೇಮ್ಸ್, ಜನ ಎಲ್ಲ ಜಾಸ್ತಿ ಆಗ್ಬಿಟ್ಟವ್ರೆ. ಅದಕ್ಕೆ ನಾವು ಇದ್ರೊಳಗಡೆ ಹೋಗ್ತಾ ಇದೀವಿ. ಇದ್ರೊಳಗಡೆ ಇವಾಗ ರೈನ್ ಡ್ಯಾನ್ಸ್ ಐತೆ. ರೈನ್ ಡ್ಯಾನ್ಸ್ಗೆ ಹೋಗ್ಬೇಕಂದ್ರೆ ಬಾಯಿ ಒಳಗಡೆ ಹೋಗ್ಬೇಕು. ಇದಿರೋದು ನಡೆಯಕ್ಕಷ್ಟೇ, ಅದೆಲ್ಲ ಡ್ಯಾನ್ಸ್ ಆಡ್ತಾ ಇದೀವಿ. ಇವನ್ ಹಾಕಿರೋ ಬಟ್ಟೆ ಹಾಕ್ತಾರ ನೋಡಿ. ಸಾಕು. ಅದು ರೈನ್ ಡ್ಯಾನ್ಸು. ನನ್ನ ಬಟ್ಟೆ ವೈಟ್ ಕಲರ್ ಪ್ಯಾಂಟು, ಅದಕ್ಕೆ ನಾನು ಹೋಗಿಲ್ಲ. A few moments later. ಗಾಯ್ಸ್ ಇಲ್ಲಿ ನೋಡಿ, ಇದು ಲಾಸ್ಟ್ ಸೆಟ್ಟು. ಇದಕ್ಕೆ ಬಂದಿರಲಿಲ್ಲ, ಅಲ್ಲಿ ಇಷ್ಟೊತ್ತರೆಗೂ ಡಿ ಜೆ ನಡೀತಾ ಇತ್ತು. ಫುಲ್ಲು ಡ್ಯಾನ್ಸ್ ಆಡಿ ಸುಸ್ತಾಗ್ಬಿಟ್ಟವನೇ ವಿಜಯ್. ಇವಾಗ ಅವರೆಲ್ಲ 2 ಮಿನಿಟ್ಸಲ್ಲೇ ಡಿ ಜೆ ಮುಗ್ದೋಗುತ್ತೆ. ಅದು ಮುಗಿಯೋಷ್ಟರಲ್ಲಿ ನಾವು ಹೋಗಿ ಬಸ್ ಹತ್ತಿದ್ರೆ ಬಸ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ, ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಹೋಗ್ತಾ ಇದೀವಿ ಬೇಗ.
ಗಾಯ್ಸ್ ಇವಾಗ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮುಗೀತು, ಡಿಜೆನು ಮುಗೀತು, ಎಲ್ಲ ಮುಗೀತು. ಇವಾಗ ಹೋಗ್ಬೇಕಷ್ಟೇ. ಬರ್ಬೇಕಾರೆ ನೋಡಿ ಸೂಟ್ ಹಾಕೊಂಡು ಹೆಂಗ್ ಬಂದಿದ್ದ. ನೀವು ರಾಮೋಜಿ ಸಿಟಿದು ಫಸ್ಟ್ ವ್ಲಾಗ್ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅವನು ಅಂತ. ನೋಡಿ ಎಲ್ಲ ಡ್ಯಾನ್ಸ್ ಆಡಿ ಎಲ್ಲ ತಿಕ್ಲು ನನ್ನ ಮಗನ ಥರ ಆಗ್ಬಿಟ್ಟವನೆ, ಸೂಟ್ ಎಲ್ಲ ಹಾಕೊಂಡ್ ಬಂದಿದ್ದವನು. ಇವಾಗ ರಾಮೋಜಿ ಫಿಲಮ್ ಸಿಟಿಯಿಂದ ಓಡ್ತಾ ಇದೀವಿ. ಮದುವೆ ಆಯ್ತಲ್ಲ, ಮದ್ವೆ ಬೇರೆ ಆಯ್ತು ಒಂದು ಇವತ್ತು. ಇವಾಗ ಇಲ್ಲಿಂದ ಓಡ್ತಾ ಇದೀವಿ ಗಾಯ್ಸ್. ನೀವು ಇನ್ನು ಯಾರ್ಯಾರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ಫುಲ್ಲು ರಾಮೋಜಿ ಫಿಲಮ್ ಸಿಟಿ ಫುಲ್ ಪಾರ್ಟ್ಸ್ ಐತೆ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಹೈದ್ರಾಬಾದ್ ಸೀರೀಸ್ದಲ್ಲೂ ಎಲ್ಲ ವ್ಲಾಗ್ನು ಅಪ್ಲೋಡ್ ಆಗೈತೆ ಆಗಲೇ. ಇದು ರಾಮೋಜಿ ಫಿಲಮ್ ಸಿಟಿ. ನೆಕ್ಸ್ಟ್ ಸಂಡೇ ಬಾಜಾರ್ದೊಂದು ವ್ಲಾಗ್ ಬರಬೇಕಷ್ಟೇ, ಇನ್ನೆಲ್ಲ ಬಂದಾಗೈತೆ. ಇವಾಗ ಮನೆಗೆ ಓಡ್ತಾ ಇದೀವಿ. ಮತ್ತೆ ನೀವು ಇನ್ನೂ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಮತ್ತು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಇನ್ನು ಮುಂದೆ. ಮಾನ್ಸೂನ್ ಸೀರೀಸು ಇವಾಗ ಇನ್ನೇನು ಸ್ವಲ್ಪ ದಿವಸದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಇವಾಗ ಓಡ್ತಾ ಇದೀವಿ. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಅಂತ ಐತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.